ನಮಸ್ಕಾರ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ಹೊನ್ನೂರು ಗ್ರಾಮದಲ್ಲಿ ಸಾಲದ ಬಾಧೆಯಿಂದ ನಿರಂಜನಮೂರ್ತಿ ಶನಿವಾರ ಆತ್ಮಹತ್ಯೆ ಮಾಡಿಕೊಂಡ ದುರ್ಘಟನೆ ನಡೆದಿದ್ದು, ಈ ಹಿನ್ನೆಲೆಯಲ್ಲಿ ರೈತ ಮುಖಂಡರಾದ ರೆಡ್ಡಿಹಳ್ಳಿ ವೀರಣ್ಣ ಹಾಗೂ ಇತರರು ಮೃತರ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಇದೇ ವೇಳೆ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಗಳ ಅವೈಜ್ಞಾನಿಕವಾದ ಕಾನೂನುಗಳನ್ನು ರಚನೆ ಮಾಡಿ ರೈತರನ್ನು ಕೊಲೆ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ಎರಡೂ ಸರ್ಕಾರಗಳು ನಡೀತಾ ಇದೆ. ಆದರೆ ಇವತ್ತು ಏನು ನಮ್ಮ ಹೊನ್ನೂರಲ್ಲಿ ಮಾಡಿರ್ತಕ್ಕಂಥ ರೈತ ತನ್ನ ಕುಟುಂಬವನ್ನು ಮತ್ತು ದೇಶದ ಆಹಾರದ ಭದ್ರತೆಗಾಗಿ ತನ್ನ ಕುಟುಂಬವನ್ನೇ ತಂದು ಹೊನ್ನೂರು ಗ್ರಾಮದಲ್ಲಿ ಎಷ್ಟು ಎಕರೆ ಜಮೀನು 16 ಎಕರೆ ಗುತ್ತಿಗೆ ಮಾಡಿ ಆ ಗುತ್ತಿಗೆ ಹಣವನ್ನು ಕೂಡ ಭೂ ಮಾಲೀಕರಿಗೆ ಕೊಟ್ಟು ತನ್ನ ಬೋರ್ವೆಲ್ಗಳನ್ನು ಹಾಕಿಸಿ ಕರೆಂಟ್ ಮುಖಾಂತರ ಬೆಳೆ ಇಟ್ಟು ಬೆಳೆಯನ್ನು ತೆಗೆದು ಈ ದೇಶಕ್ಕೆ ಕೊಡ್ತಕ್ಕಂಥ ಒಬ್ಬ ರೈತ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂದರೆ ಇದು ಅದರಲ್ಲಿ ಒಂದು ಡೆತ್ ನೋಟ್ ಬರೆದಿದ್ದಾರೆ. ನನ್ನ ಸಾವಿಗೆ ನನ್ನ ಮಾಡಿರ್ತಕ್ಕಂಥ ಕೃಷಿಗಾಗಿ ಮಾಡಿರ್ತಕ್ಕಂಥ ಸಾಲನೇ ಕಾರಣ ಅಂತ ಮನ ಕುಲುಕುವಂಥ ಒಂದು ಡೆತ್ ನೋಟನ್ನು ಬರೆದಿದ್ದಾರೆ. ಆ ಮಹತ್ವ ನನಗೆ ಕಣ್ಣೀರು ಬರ್ತಾ ಇದೆ. ಆ ಕಾರಣ ಇವತ್ತು ಅವರ ಕುಟುಂಬ ಬೀದಿ ಪಾಲಾಗ್ತಿದ್ದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಈ 3 ವರ್ಷದಿಂದ ವರ್ಷದೊಳಗೆ 2846 ರೈತರ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ. ಆದರೂ ಇಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೂ ಕೂಡ ಈ ಅವಿವೇಕಿ ಸರ್ಕಾರಗಳಿಗೆ ಇನ್ನೂ ಕೂಡ ಕರುಣೆ ಬಂದಿಲ್ಲ ಅಂದರೆ ಯಾವ ಸೀಮೆ ಸರ್ಕಾರಗಳಂತ ನಾವು ಲೆಕ್ಕಾಚಾರ ಮಾಡಬೇಕು. ರೈತ ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲದಂಥ ಸರ್ಕಾರಗಳು ಪ್ರತಿಯೊಂದು ವಸ್ತುಗೂ ಕೂಡ ಒಂದು ಗುಂಡು ಪಿನ್ನೊಂದಿಗೆ ಸೇರಿಸಿ ಪ್ರತಿಯೊಂದು ವಸ್ತುಗೂ ಕೂಡ ಬೆಲೆ ನಿಗದಿ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ಇವತ್ತು ರೈತ ಸಂಪತ್ತನ್ನು ಬೆಳೀತಾ ಇದ್ದಾನೆ, ದೇಶದ ಆಹಾರದ ಭದ್ರತೆಯನ್ನು ಕಾಪಾಡ್ತಾ ಇದ್ದಾನೆ. ಆದರೂ ಕೂಡ ಯಾವುದೇ ಇಲ್ಲದಿದ್ರೂ ಬದುಕಬಹುದು. ಆದರೆ ರೈತ ಬೆಳೆದಂಥ ಆಹಾರದ ಧಾನ್ಯಗಳು ಇಲ್ಲ ಅಂದರೆ ಯಾವ ಪ್ರಾಣಿ ಪಕ್ಷಿಗಳು ಜನರು ಕೂಡ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ವ್ಯವಸ್ಥೆ ಒಳಗಡೆ ಅವಿವೇಕಿ ಸರ್ಕಾರಗಳು ರೈತರ ಆತ್ಮಹತ್ಯೆಗೆ ಒಂದು ಪರಿಹಾರ ಹುಡುಕಿಲ್ಲ ಅಂದರೆ ಏನು ಸರ್ಕಾರಗಳಿವು? ನಾವು ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ನಾವು ಚಳುವಳಿ, ಡೆಲ್ಲಿ ಒಳಗೂ ಕೂಡ ಚಳುವಳಿ ಹೋರಾಟಗಳನ್ನು ಮಾಡಿ ಇದಕ್ಕೆ ಪರಿಹಾರ, ರೈತರ ಆತ್ಮಹತ್ಯೆಗಳಿಗೆ ಸರಿಯಾದ ಪರಿಹಾರ ಹುಡುಕಲೇಬೇಕಂತ ಒತ್ತಾಯ ಮಾಡಿ ಭಾರತ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಾಗ ಅವರು ಒಂದು ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ, ಸ್ವಾಮಿನಾಥನ್ ವರದಿಯನ್ನು MSP ಜಾರಿ ಆದರೆ ಮಾತ್ರ ರೈತರಿಗೆ ಆತ್ಮಹತ್ಯೆ ನಿಲ್ಲಿಸಲಿಕ್ಕೆ ಕಾರಣ ಆಗ್ತದೆ, ಇದೇ ಅವರಿಗೆ ದೊಡ್ಡ ಪರಿಹಾರ ಅಂತ ಹೇಳಿಬಿಟ್ಟು MSc ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಒಂದು ವರದಿಯನ್ನು ಕೊಟ್ಟು ಇಲ್ಲಿಗೆ ಕೊಟ್ಟ ಮೇಲೆ ಇವತ್ತು 26 ವರ್ಷ ಆಗಿದೆ ನಾವು ವರದಿಯನ್ನು ಸರ್ಕಾರಗಳಿಗೆ ಸಲ್ಲಿಸಿ. ಆ ವರದಿ ಬಂದರೆ ಮಾತ್ರ ರೈತರಿಗೆ ಉಳಿಗಾಲಾಗುತ್ತದೆ, ಇಲ್ಲಾಂದರೆ ಉಳಿಗಾಲಾಗಲ್ಲ. ಅದಕ್ಕೋಸ್ಕರ ನಾವು ಕೂಡ ನಾಳೆ ಇದು ಬೆಂಗಳೂರಲ್ಲಿ 30ನೇ ತಾರೀಕು ಕೂಡ ಇದರ ಬಗ್ಗೆ ಒಂದು ದೊಡ್ಡ ಹೋರಾಟ ಚಳುವಳಿಗಳನ್ನು ಮಾಡಲಿಕ್ಕೆ ಒಂದು ಮೀಟಿಂಗನ್ನು ಕರೆದಿದ್ದೀವಿ. ಇಡೀ ರಾಜ್ಯದ ಒಂದು ಸಮಾವೇಶವನ್ನು ಕರೆದಿದ್ದೀವಿ ಬೆಂಗಳೂರಲ್ಲಿ. ಆ ಕಾರಣ ಇದರಲ್ಲಿ ನಾವಲ್ಲಿ ತೀರ್ಮಾನ ಮಾಡ್ತೇವೆ. ನಾವು ಈ ಸರ್ಕಾರಕ್ಕೆ ಹೇಳ್ತೇವೆ, ಇವತ್ತು ಏನು ರೈತ ಆತ್ಮಹತ್ಯೆ ಮಾಡ್ಕೊಂಡಿರೋನಿಗೆ ಅವರ ಕುಟುಂಬ ನಿರ್ವಹಣೆಗೆ 2 ಸರ್ಕಾರಗಳೇ ಕೊಲೆಗಡಕರು ಅಂತ ಹೇಳಿ ಅವರಿಗೆ ನಾನು ವರದಿಯನ್ನು ಕೊಡ್ತೇನೆ. ಆ ಕಾರಣದಿಂದ ಇವತ್ತು ಅವರ ಕುಟುಂಬವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರ ಹೊರಬೇಕು. ಈಗ ತಕ್ಷಣ ಅವರಿಗೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇನೆ. ಆ ಕಾರಣದಿಂದ ತಾವು ಯಾರು ರೈತರು, ನಾನು ಕೈ ಮುಗಿದು ಮಾಡಿ ಬೇಡ್ಕೊಳ್ತೇನೆ, ಯಾರೂ ಇಂಥ ಅವಶ್ಯಕತೆಗೆ ಹೋಗಬೇಡಿ. ನಿಮ್ಮ ಉಳಿಸಿಕೆ ಸರ್ಕಾರ ಐತೆ. ಯಾಕೆಂದರೆ ನಮ್ಮ ನಿರಂಜನು ಇವತ್ತು ಸಾಲ ಮಾಡಿದ ಒಂದು ಕಿರುಕುಳಕ್ಕೆ ಸಹಿಸಲಾರದೆ, ತಡ್ಕೊಳ್ಳಲಾರದೆ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನೂ ಅವನು ಮುಂದೆ ಭಾಳಷ್ಟು ಬೆಳೆಯೋದಿತ್ತು. ಅವನ ಮಕ್ಕಳ ಅಭ್ಯಾಸ, ವಿದ್ಯಾಭ್ಯಾಸ ಮತ್ತು ಎಲ್ಲದನ್ನು ನೋಡ್ತಕ್ಕಂಥ ಜವಾಬ್ದಾರಿ ಅವನ ಮೇಲೆ ಇರೋದರಿಂದ ಅವನು ಇವತ್ತು ನಮ್ಮ ಬಿಟ್ಟು ಅಗಲಿದ್ದಾನೆ. ಆ ಕಾರಣದಿಂದ ಯಾವ ರೀತಿ ಯಾರು ತಾವು ದಯಮಾಡಿ ಮಾಡ್ಕೋಬೇಡ್ರಿ. ನಾವು ಸರ್ಕಾರಕ್ಕೆ ಸಾಲ ನಂದಲ್ಲ, ಸಾಲಗಾರ ನಾನಲ್ಲ, ಸಾಲ ರೈತರದಲ್ಲ, ಇದು ಸರ್ಕಾರದ ಸಾಲ. ನಾವು ರೈತರು ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಟ್ಟಿದ್ದರೆ ಯಾವ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿರ್ಲಿಲ್ಲ.
ಈ ಬೆಲೆ ಕೊಡದಿದ್ದ ಕಾರಣಕ್ಕೆ ರೈತರು ಆತ್ಮಹತ್ಯೆಗಳು ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಎರಡು ಸರ್ಕಾರಗಳು ಹೊಣೆಗಾರ ಆಗಬೇಕಂತೇಳಿ ನಾನು ಇವತ್ತು ಸರ್ಕಾರಕ್ಕೆ ಹೊಣೆಯನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ದಯವಿಟ್ಟು ಯಾರು ಈ ದಾರಿಗೆ ಹೋಗಬೇಡಿ. ಏನಿದ್ರು ನಿಮ್ಮ ರಕ್ಷಣೆ ಮಾಡಲಿಕ್ಕೆ ರೈತ ಸಂಘ ಇನ್ನೂ ಉಳ್ಕೊಂಡೈತೆ, ಮಾಡ್ತಿದ್ದೀವಿ. ಈ ದಾರಿಗೆ ಹೋಗಬೇಡಿ. ಮುಂದೆ ನಿಮ್ಗೆ ಏನೇ ಕಷ್ಟ, ಯಾರೇ ಸಾಲಗಾರರು ಬಂದರೂ ನಮ್ಮ ರೈತ ಸಂಘಕ್ಕೆ ಬರ್ರಿ. ನಾವು ಅಲ್ಲಿ ಏನೇ ಬೇಕಾದ್ರೂ ಪರಿಹಾರವನ್ನು ಹುಡುಕಿ ಈ ವ್ಯವಸ್ಥೆ ಒಳಗೆ ಹೋಗದಂತೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೆ ಅಂತೇಳಿ ಎಲ್ಲರಿಗೂ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಸರ್ಕಾರ ಎಷ್ಟು ಮೋಸ ಮಾಡ್ತಾ ಇದೆ ಅಂದರೆ ರೈತರಿಗೆ ಇವತ್ತು